Hello students, welcome to part 4 of Geography Revision Series. Geography Revision Series ಅಂತ ಸ್ಟಾರ್ಟ್ ಮಾಡಿದ್ವಿ. ಇವತ್ತಿನ ವಿಡಿಯೋ ಪಾರ್ಟ್ 4 ಅಂತ ಗೊತ್ತಿರಬೇಕು ಎಲ್ಲರಿಗೂ. ಪಾರ್ಟ್ 1, 2, 3 ಆಲ್ರೆಡಿ ವಿಡಿಯೋಸಲ್ಲಿ ಅಪ್ಲೋಡ್ ಆಗಿದೆ. GRS ಅಂತ ಪ್ಲೇಲಿಸ್ಟ್ ನೋಡಿದರೆ ಯೂಟ್ಯೂಬ್ ಚಾನಲಲ್ಲಿ ಯು ವಿಲ್ ಬಿ ಏಬಲ್ ಟು ಸಿ ಪಾರ್ಟ್ 1, 2 ಆ್ಯಂಡ್ 3. ಇವತ್ತಿನ ಒಂದು ಸೆಷನಲ್ಲಿ ನಾವೇನು ಮಾಡೋಣ ಭಾರತದ ಈ ಒಂದು ಪೊಲಿಟಿಕಲ್ ಜಾಗ್ರಫಿ ಅಥವಾ ಪೊಲಿಟಿಕಲ್ ಮ್ಯಾಪ್ ಮೇಲೆ ನಾವು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಒಂದು ಪ್ರಮುಖ ಅಕ್ಷಾಂಶ ಹಾದೋಗೋದನ್ನು ನಾವು ನೋಡ್ತೀವಿ. ಅಂದರೆ ದೇರ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ ಕಾಲ್ಡ್ ಅಸ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ವಿಚ್ ಪಾಸಸ್ ಥ್ರೂ ಇಂಡಿಯಾ ದಟ್ ವಿ ನೀಡ್ ಟು ಡಿಸ್ಕಸ್ ಅಬೌಟ್ ಟುಡೇ. ಓಕೆನಾ? ಸೊ ಇವಾಗ ನೋಡ್ರಿ, ನಾನು ಮ್ಯಾಪಲ್ಲಿ ನಿಮ್ಗೆ ಕಾಣ್ತಿರ್ಬೋದು. ನಾನೇನು ಮಾಡ್ತಿದ್ದೀನಿ ಅಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರನ್ನು ರೆಡ್ ಕಲರ್ ಲೈನ್ಲಿ ಡ್ರಾ ಮಾಡಿದ್ದೀನಿ ಆಲ್ರೆಡಿ. ಓಕೆನಾ? ಸೊ ಅದಾದ ನಂತರ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅನ್ನೋದು ಯಾವ ಯಾವ ರಾಜ್ಯಗಳ ಮೂಲಕ ಹಾದೋಗುತ್ತದೆ ಅನ್ನೋದನ್ನು ನೋಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಓಕೆನಾ? ಸೊ ಟ್ರಾಪಿಕ್ ಆಫ್ ಕ್ಯಾನ್ಸರ್ ನೋಡ್ರಿ, ಸ್ಟಾರ್ಟಿಂಗಲ್ಲಿ ಇಟ್ ಪಾಸಸ್ ಥ್ರೂ ಗುಜರಾತ್. ಯು ಕ್ಯಾನ್ ಸಿ ಇನ್ ದ ಮ್ಯಾಪ್, ಇಟ್ ಪಾಸಸ್ ಥ್ರೂ ಗುಜರಾತ್ ಆ್ಯಂಡ್ ಇಫ್ ಇಟ್ ಇಸ್ ಪಾಸಿಂಗ್ ಥ್ರೂ ರಾಜಸ್ಥಾನ್, ವಿ ಹ್ಯಾವ್ ಟು ರೈಟ್ ರಾಜಸ್ಥಾನ್. ಓಕೆನಾ? ಅದಾದ ನಂತರ ನೋಡ್ರಿ, ಮಧ್ಯಪ್ರದೇಶ್ ಮೂಲಕನೂ ಹಾದೋಗ್ತದ, ಅದಾದ ನಂತರ ಛತ್ತೀಸ್ಗಢ ಮೂಲಕನೂ ಹಾದೋಗ್ತದ, ಅದಾದ ನಂತರ ಜಾರ್ಖಂಡ್ ಮೂಲಕ ಹಾದೋಗ್ತದ ಆ್ಯಂಡ್ ಅದಾದ ನಂತರ ವೆಸ್ಟ್ ಬೆಂಗಾಲ್ ಮೂಲಕ ಹಾದೋಗ್ತದ. ಅದಾದ ನಂತರ ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್ ಇನ್ ದ ಸೆವೆಂತ್ ಸ್ಟಾರ್ಸ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಏನದಾವು ಅಲ್ಲಿ ನೀವು ನೋಡಿದರೆ ಒಂದು ತ್ರಿಪುರಾ ಆ್ಯಂಡ್ ಇನ್ನೊಂದು ಮಿಜೋರಾಂ ಅನ್ನೋ ರಾಜ್ಯಗಳ ಮೂಲಕ ನಾವೇನು ನೋಡ್ತೇವೆ ಅಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದೋಗೋದನ್ನು ನೋಡ್ತೀವಿ. ಓಕೆನಾ? ಸೊ ಟೋಟಲ್ ನೋಡಿದರೆ ನೀವು ಇದೇ ಒಂದು ಮ್ಯಾಪಲ್ಲಿ ಟೋಟಲ್ ನೋಡಿದರೆ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ನಮ್ಮ ಭಾರತದ ರಾಜಕೀಯ ನಕ್ಷೆಯ ಮೇಲೆ 8 ರಾಜ್ಯಗಳ ಮೂಲಕ ಹಾದೋಗೋದನ್ನು ನೋಡ್ತೀವಿ. 8 ರಾಜ್ಯಗಳ ಮೂಲಕ. ಈ 8 ರಾಜ್ಯಗಳು ಯಾವ ಅಂತ ಕೇಳಿಬಿಟ್ರೆ ಆರಾಮ್ಸೆ ನಾವು ಹೇಳ್ಬೋದು. ವೆಸ್ಟ್ ಟು ಈಸ್ಟ್ ಅರೇಂಜ್ ಮಾಡ್ಲಿಕ್ಕೆ ಬರಬೇಕು. ಆಸ್ ಅ ರಿಸಲ್ಟ್ ವಿ ಕ್ಯಾನ್ ಸೇ ಲೈಕ್ ದಿಸ್. ಓಕೆನಾ? ಸೊ ಫಸ್ಟಿಗೆ ಗುಜರಾತ್ ಅದ, ತದನಂತರ ರಾಜಸ್ಥಾನ ಅದ, ಆಮೇಲೆ MP ಅದ, ತದನಂತರ ಏನದ ಛತ್ತೀಸ್ಗಢ, ಆಮೇಲೆ ಜಾರ್ಖಂಡ್, ಆಮೇಲೆ ಏನದ ಜಾರ್ಖಂಡ್ ಆದ ನಂತರ ವಿ ಹ್ಯಾವ್ ಗಾಟ್ ಸಮಥಿಂಗ್ ಕಾಲ್ಡ್ ಅಸ್ ವೆಸ್ಟ್ ಬೆಂಗಾಲ್ ಆದ ನಂತರ ತ್ರಿಪುರಾ ಆದ ನಂತರ ವಿ ಹ್ಯಾವ್ ಗಾಟ್ ಮಿಜೋರಾಂ. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ದೀಸ್ ಆರ್ ದ 8 ಸ್ಟೇಟ್ಸ್ ಥ್ರೂ ವಿಚ್ ದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸಸ್. ಓಕೆನಾ? ಇದಾದ ನಂತರ ಈ ಸ್ಟೇಟ್ಸ್ಗಳ ರಾಜಧಾನಿಗಳನ್ನು ನಾವು ನೋಡಿದರೆ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಉತ್ತರದಲ್ಲಿ ಬರ್ತದೋ ಅಥವಾ ದಕ್ಷಿಣದಲ್ಲಿ ಬರ್ತದೋ ಅನ್ನೋದನ್ನು ನಾವು ಆರಾಮ್ಸೆ ಅನಲೈಸ್ ಮಾಡಿ ನೋಡ್ಬೋದು. ಇಲ್ಲಿ ನೀವು ಅಟ್ಲಾಸಲ್ಲೂ ಕೂಡ ನೋಡ್ಬೋದು ಅಥವಾ ನಾನು ಕೊಟ್ಟಿರ್ತಕ್ಕಂಥ ಮ್ಯಾಪಲ್ಲೂ ಕೂಡ ನೋಡ್ಬೋದು. ಮ್ಯಾಪಲ್ಲಿ ನೀವು ನೋಡಿದರೆ ನಾನು ಗ್ರೀನ್ ಕಲರ್ ಮಾರ್ಕಿಂದ ನಾನು ಏನು ಮಾಡ್ತಿದ್ದೀನಿ ಅಂದರೆ ಎಲ್ಲ ರಾಜಧಾನಿಗಳನ್ನು ಅಥವಾ ಕ್ಯಾಪಿಟಲ್ ಸಿಟೀಸ್ಗಳನ್ನು ಈ ರೆಡ್ ಕಲರ್ ಲೈನದ್ದು ದಕ್ಷಿಣದಲ್ಲಿ ಬರೀತೇನೋ ಅಥವಾ ಉತ್ತರದಲ್ಲಿ ಬರೀತೇನೋ ಅನ್ನೋದನ್ನು ನೀವು ಗಮನಿಸಬೇಕು. ಓಕೆನಾ? ಸೊ ಇವಾಗ ಗಾಂಧಿನಗರ್ ಗುಜರಾತ್ ರಾಜ್ಯದ ಕ್ಯಾಪಿಟಲ್ ಸಿಟಿ ಆಗಿರ್ತಕ್ಕಂಥ ಗಾಂಧಿನಗರ, ಐ ಆಮ್ ರೈಟಿಂಗ್ ಇಟ್ ಸೌತ್ ಆಫ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ದಟ್ ಯು ನೀಡ್ ಟು ಕಾನ್ಸಂಟ್ರೇಟ್ ಆನ್. ಅದರ ಸಲುವಾಗಿ ನಾನು ಏನು ಮಾಡ್ತೇನೆ ಅಂದರೆ ಗಾಂಧಿನಗರ್ನ ಸೌತಲ್ಲಿ ಬರ್ದಿದ್ದೀನಿ, ಗ್ರೀನ್ ಕಲರಿಂದ ಮಾರ್ಕ್ ಮಾಡಿದ್ದೀನಿ ನೋಡ್ರಿ. ಓಕೆನಾ? ಇವಾಗ ರಾಜಸ್ಥಾನ ಏನದ, ಆ ರಾಜಸ್ಥಾನದ ಕ್ಯಾಪಿಟಲ್ ಸಿಟಿ ಜೈಪುರ್ ಅನ್ನೋದು ಅದು ಎಕ್ಸಾಕ್ಟ್ಲಿ ನಾರ್ತ್ ಆಫ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಿರಬೇಕು. ಕರ್ಕಾಟಕ ಸಂಕ್ರಾಂತಿ ವೃತ್ತದ ಉತ್ತರದಲ್ಲಿದೆ ಅನ್ನೋದು ಗೊತ್ತಿರಬೇಕು. ಅದಾದ ನಂತರ ಮಧ್ಯಪ್ರದೇಶದ ರಾಜಧಾನಿ ಆಗಿರ್ತಕ್ಕಂಥ ಭೋಪಾಲು ಕೂಡ ಸೌತ್ ಆಫ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇರೋದನ್ನು ನೋಡ್ಬೋದು. ಛತ್ತೀಸ್ಗಢದ ರಾಜಧಾನಿ ಆಗಿರ್ತಕ್ಕಂಥ ರಾಯ್ಪುರು ಕೂಡ ಸೌತ್ ಆಫ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇರೋದನ್ನು ನೋಡ್ಬೋದು. ಜಾರ್ಖಂಡಲ್ಲಿ ಇರ್ತಕ್ಕಂಥ ರಾಜಧಾನಿ ಕೂಡ ರಾಂಚಿನೂ ಕೂಡ ಸೌತ್ ಆಫ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಲ್ಲಿ ಇರ್ತಕ್ಕಂಥದ್ದನ್ನು ನೋಡ್ಬೋದು. ಬಟ್ ನೀವು ಆಕ್ಸ್ಫರ್ಡ್ ಸ್ಕೂಲ್ ಅಟ್ಲಾಸ್ ನೋಡಿದರೆ ದ ಕ್ಯಾಪಿಟಲ್ ಸಿಟಿ ಆಫ್ ಜಾರ್ಖಂಡ್ ಅಂದರೆ ಇದೇನು ರಾಂಚಿ ಇಸ್ ದ ಕ್ಲೋಸೆಸ್ಟ್ ಕ್ಯಾಪಿಟಲ್ ಸಿಟಿ ಟು ದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇನ್ ಇಂಡಿಯಾ. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆನಾ? ಸೊ ವೆಸ್ಟ್ ಬೆಂಗಾಲಲ್ಲಿ ನೀವು ಕ್ಯಾಪಿಟಲ್ ಸಿಟಿನ ನೋಡಿದರೆ ಇಲ್ಲೊಂದು ಕ್ಯಾಪಿಟಲ್ ಸಿಟಿ ಕಂಡು ಬರ್ತದ, ಕೋಲ್ಕತ್ತಾ. ಸೊ ಇಟ್ ಈಸ್ ಆಲ್ಸೋ ಪ್ರೆಸೆಂಟ್ ಸೌತ್ ಆಫ್ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ದಕ್ಷಿಣದಲ್ಲಿ ಇದೆ ಅನ್ನೋದು ಗೊತ್ತಾಗ್ಬಿಡ್ತದೆ. ಓಕೆನಾ? ಇದಾದ ನಂತರ ತ್ರಿಪುರಾ ಮತ್ತು ಮಿಜೋರಾಂ ಅಂತ 2 ಸ್ಟೇಟ್ಸ್ಗಳದಾವೆ ಸೆವೆನ್ ಸಿಸ್ಟರ್ಸ್ ಅಲ್ಲಿ ಅಥವಾ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲಿ. ನಾವು ತ್ರಿಪುರಾದ ರಾಜಧಾನಿಯನ್ನು ನೋಡಿದ್ವಿ. ತ್ರಿಪುರಾದ ರಾಜಧಾನಿ ಏನೈತಲ್ಲ ಅದು ನಾರ್ತ್ ಆಫ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅದ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಅಗರ್ತಲಾ ಅಂತ ಕರಿತೀವಿ. ಇವಾಗ ಮಿಜೋರಾಂ ಐತಲ್ಲ ಅದರದ್ದು ಕೂಡ ನಾವು ಟ್ರಾಪಿಕ್ ಆಫ್ ಕ್ಯಾನ್ಸರ್ದು ನಾರ್ತಲ್ಲಿ ನಾವು ಏನು ನೋಡ್ತೇವೆ ಅಂದರೆ ಐಜ್ವಾಲ್ ಅನ್ನೋ ಒಂದು ಕ್ಯಾಪಿಟಲ್ ಸಿಟಿನ ನೋಡ್ತೀವಿ, ಮಿಜೋರಾಂ ರಾಜ್ಯಕ್ಕೆ ಸೇರಿರ್ತಕ್ಕಂಥದ್ದು. ಸೊ ಈ ರೀತಿ ನಿಮಗೆ ಕೇಳುವಂಥ ಚಾನ್ಸಸ್ ಇರ್ತದ. ಯು ಕ್ಯಾನ್ ಸಿ ಇಟ್ ಇನ್ ದ ಮ್ಯಾಪ್. ಓಕೆನಾ? ಸೊ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಕ್ಯಾಪಿಟಲ್ ಸಿಟೀಸ್. ಒನ್ಸ್ ಅಗೇನ್, ಗುಜರಾತದ ಗಾಂಧಿನಗರ ಇಸ್ ಇಟ್ ಪ್ರೆಸೆಂಟ್ ನಾರ್ತ್ ಆರ್ ಸೌತ್ ಆಫ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತೇಳಿ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ನಾರ್ತಲ್ಲಿದ್ದರೆ N ಅಂತ ಬರೆಯೋಣ, ಸೌತಲ್ಲಿದ್ದರೆ S ಅಂತ ಬರೆಯಮ್ಮ. ಸೊ ಗುಜರಾತದ್ದು ಗಾಂಧಿನಗರ್ ಇರತಕ್ಕಂಥದ್ದು ಟ್ರಾಪಿಕ್ ಆಫ್ ಕ್ಯಾನ್ಸರ್ದು ಸೌತಲ್ಲಿ, ರಾಜಸ್ಥಾನದ ಜೈಪುರ್ ಇರತಕ್ಕಂಥದ್ದು ನಾರ್ತಲ್ಲಿ, ಮಧ್ಯಪ್ರದೇಶದ ಭೋಪಾಲ್ ಇರತಕ್ಕಂಥದ್ದು ಸೌತಲ್ಲಿ, ಛತ್ತೀಸ್ಗಢದ್ದು
ರಾಯ್ಪುರ್ ಇರ್ತಕ್ಕಂಥದ್ದು ಸೌತಲ್ಲಿ, ಜಾರ್ಖಂಡದ್ದು ರಾಂಚಿ ಇರ್ತಕ್ಕಂಥದ್ದು ಸೌತಲ್ಲಿ, ವೆಸ್ಟ್ ಬೆಂಗಾಲದ್ದು ಕೋಲ್ಕತ್ತಾ ಇರ್ತಕ್ಕಂಥದ್ದು ಸೌತಲ್ಲಿ, ಮಿಜೋರಾಂ ತ್ರಿಪುರಾದ್ದು ಅಗರ್ತಲಾ ಇರ್ತಕ್ಕಂಥದ್ದು ನಾರ್ತಲ್ಲಿ, ಆ್ಯಂಡ್ ಮಿಜೋರಾಮ್ದು ಐಜ್ವಾಲ್ ಇರ್ತಕ್ಕಂಥದ್ದು ನಾರ್ತಲ್ಲಿ. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ರಿಮೆಂಬರ್ ದೀಸ್ ಕೈಂಡ್ ಆಫ್ ಅನಾಲಿಟಿಕಲ್ ಪಾಯಿಂಟ್ಸ್ ಇನ್ ಪೊಲಿಟಿಕಲ್ ಮ್ಯಾಪ್ ಆಫ್ India. Hope you are understanding. In the same manner, we can also see the IST passing through India. That we need to concentrate on. Okay na? So IST na ನಾವು ನೋಡಿದ್ರೆ ಸರ್ IST ನ ನಾವು ನೋಡಿದ್ರೆ ಎಕ್ಸಾಕ್ಟ್ಲಿ ಈ ಥರ ಡ್ರಾ ಮಾಡ್ಬೋದು ಅನ್ಕೊಳ್ರಿ IST ನ. ಓಕೆನಾ? ಸೊ IST ನ ಈ ಥರ ಡ್ರಾ ಮಾಡಿ ಅನ್ಕೊಳ್ರಿ ನಾನು. ಇದೇ IST ಅಂದ್ರೆ ಹೋಪ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಓಕೆನಾ? IST ಅಂದ್ರೆ ಅರ್ಥ ಏನು? IST ಇಸ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಇದನ್ನು ನಾವು ಕನ್ನಡದಲ್ಲಿ ಭಾರತದ ಆದರ್ಶ ಕಾಲಮಾನ ಅಂತ ಕರಿತೀವಿ. ಸೊ ಈ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಏನದ, ಅದು ಯಾವ ರೇಖಾಂಶವನ್ನು ನಾವು ಆಧಾರಿತವಾಗಿ ನಾವೇನಪ್ಪ ಅಂದರೆ ಗುರುತಿಸ್ಬಿಟ್ಟಿವಿ ಇಂಡಿಯಾದಲ್ಲಿ ಅಂತ ಕೇಳಿಬಿಟ್ರೆ, ಈ ಒಂದು ರೇಖಾಂಶವನ್ನು ನಾವು 82.5 ಡಿಗ್ರಿ ಪೂರ್ವ ಅಂತ ಕರಿತೀವಿ. ಓಕೆನಾ? ಸೊ 82.5 ಡಿಗ್ರಿ ಪೂರ್ವ ರೇಖಾಂಶ ಏನದ ಅದನ್ನೇ ನಾವು ಏನಂತ ಕರಿತೀವಿ ಅಂದರೆ IST ಅಥವಾ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೀವಿ. ಓಕೆನಾ? ಸೊ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇರತಕ್ಕಂಥ ಈ ಒಂದು ರೇಖಾಂಶ 82.5 ಡಿಗ್ರಿ ಪೂರ್ವ ಏನು ರೇಖಾಂಶ ಅದ, ಅದನ್ನು ನಮ್ಮ ಭಾರತದ ಮೂಲಕ ಹಾದು ಹೋಗುವಾಗ ಯಾವ ರಾಜ್ಯಗಳ ಮೂಲಕ ಹಾದು ಹೋಗ್ತದೆ ಅನ್ನೋದನ್ನ ನಾವು ನೋಡ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಸ್ಟಾರ್ಟಿಂಗ್ ಅಲ್ಲಿ UP ಮೂಲಕ ಹಾದು ಹೋಗ್ತದ, ತದನಂತರ MP ಮೂಲಕ ಹಾದು ಹೋಗ್ತದ, ತದನಂತರ ಛತ್ತೀಸ್ಗಢ ಮೂಲಕ ಹಾದು ಹೋಗ್ತದ, ತದನಂತರ ಒಡಿಶಾ ಮೂಲಕ ಹಾದು ಹೋಗ್ತದ, ತದನಂತರ ಆಂಧ್ರ ಪ್ರದೇಶ ಮೂಲಕ ಹಾದು ಹೋಗ್ತದ. Ultimately, you can remember these 5 points from north to south, 5 states from north to south, and they are full concentration. I will try to write it as IST, and the 5 states that it passes through are UP, MP, Chhattisgarh, Odisha, and Andhra Pradesh. Hope everybody is understanding this one. Hope it is very clear. Okay na? ಇವಾಗ ನೀವು UP, MP, ಛತ್ತೀಸ್ಗಢ, ಒಡಿಶಾ, ಆಂಧ್ರ ಪ್ರದೇಶ್ ಈ ರಾಜ್ಯಗಳ ರಾಜಧಾನಿಗಳನ್ನು ನೋಡಿದರೆ ಆ IST ಅನ್ನೋ ಒಂದು ರೇಖಾಂಶದ ಪಶ್ಚಿಮದಲ್ಲಿ ಕಂಡುಬರ್ತಾವೋ ಅಥವಾ ಪೂರ್ವದಲ್ಲಿ ಕಂಡುಬರ್ತಾವೋ ಅನ್ನೋದು ಕೂಡ ನಮ್ಗೆ ಆರಾಮ್ಸೆ ಗೊತ್ತಾಗ್ಬಿಡ್ತದೆ. ಆಸ್ ಅ ರಿಸಲ್ಟ್ ವಿ ಕ್ಯಾನ್ ಮೆನ್ಷನ್ ಇಟ್ ಲೈಕ್ ದಿಸ್. ಓಕೆನಾ? ಸೊ UPದ ಲಕ್ನೋ ಏನೈತಲ್ಲ ಅದು ಪಶ್ಚಿಮದಲ್ಲಿ ಇರ್ತಕ್ಕಂಥದ್ದನ್ನು ನೋಡ್ಬೋದು. UP ರಾಜ್ಯದ ಲಕ್ನೋ ಅನ್ನೋ ರಾಜಧಾನಿ ಈ ISTಯ ಪಶ್ಚಿಮದಲ್ಲಿ ಇರ್ತಕ್ಕಂಥದ್ದನ್ನು ನೋಡ್ಬೋದು. ಅದರ ಜೊತೆಗೆ MP ರಾಜ್ಯದ ಭೂಪಾಲ್ ಅನ್ನೋದು ಕೂಡ ಪಶ್ಚಿಮದಲ್ಲಿ ಇರ್ತಕ್ಕಂಥದ್ದನ್ನು ನೋಡ್ಬೋದು. ಛತ್ತೀಸ್ಗಢ ರಾಜ್ಯದ ರಾಯ್ಪುರ್ ಅನ್ನೋದು ಕೂಡ ಪಶ್ಚಿಮದಲ್ಲಿ ಇರ್ತಕ್ಕಂಥದ್ದು ನೋಡ್ಬೋದು. ಬಟ್ ಒಡಿಶಾ ಏನದಲ್ಲ, ಆ ಒಡಿಶಾ ಅನ್ನೋ ಭುವನೇಶ್ವರ್, ಒಡಿಶಾ ರಾಜ್ಯದ ಕ್ಯಾಪಿಟಲ್ ಸಿಟಿ ಭುವನೇಶ್ವರ್ ಆಗಿರ್ತಕ್ಕಂಥದ್ದು, ಅದನ್ನು ನಾವು IST 82.5 ಡಿಗ್ರಿ ಪೂರ್ವದಲ್ಲಿ ನೋಡೋಂಥ ಒಂದು ಏನಪ್ಪಾ ಅಂದರೆ ಅನಾಲಿಸಿಸನ್ನು ನಾವು ನೋಡ್ಕೋಬೋದು ಇಲ್ಲಿ. ಓಕೆನಾ? ಸೊ ಅದ ನಂತರ ಲಾಸ್ಟ್ ರಾಜ್ಯ ಅದ ಆಂಧ್ರ ಪ್ರದೇಶ್. ಸೊ ಆಂಧ್ರ ಪ್ರದೇಶ್ ಅನ್ನೋದು ಅಮರಾವತಿ ಅಂತ ರೀಸೆಂಟ್ಲಿ ಇದನ್ನು ಏನಪ್ಪಾ ಅಂದರೆ ಪಾರ್ಲಿಮೆಂಟಲ್ಲಿ ಅನೌನ್ಸ್ ಮಾಡಲಾಗದ ಅಮರಾವತಿ ಇಸ್ ದ ಓನ್ಲಿ ಕ್ಯಾಪಿಟಲ್ ಸಿಟಿ ಆಫ್ ಆಂಧ್ರ ಪ್ರದೇಶ ಅಂತೇಳಿ. ಸೊ ಅಮರಾವತಿ ISTಯ ಪಶ್ಚಿಮ ಭಾಗದಲ್ಲಿ ಇರ್ತಕ್ಕಂಥದ್ದನ್ನು ನೋಡ್ಬೋದು. ಓಕೆನಾ? ಸೊ ಪಶ್ಚಿಮ ಅಂದರೆ ವೆಸ್ಟ್ ಅನ್ನಂಗೆ ಅರ್ಥ, ಪೂರ್ವ ಅಂದರೆ ಈಸ್ಟ್ ಅನ್ನಂಗೆ ಅರ್ಥ. ಆದ್ದರಿಂದ ನಾನು UPಯ ಲಕ್ನೋ ವೆಸ್ಟಲ್ಲಿ ಇರ್ತಕ್ಕಂಥದ್ದನ್ನು ಅಂತ ಬರಿತೀನಿ, MP ವೆಸ್ಟಲ್ಲಿ ಇರ್ತಕ್ಕಂಥದ್ದು, ಛತ್ತೀಸ್ಗಢ ವೆಸ್ಟಲ್ಲಿ ಇರ್ತಕ್ಕಂಥದ್ದು, ಒಡಿಶಾ ಈಸ್ಟಲ್ಲಿ ಇರ್ತಕ್ಕಂಥದ್ದು, ಆಂಧ್ರ ಪ್ರದೇಶ್ ವೆಸ್ಟಲ್ಲಿ ಇರ್ತಕ್ಕಂಥದ್ದು. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ದಿಸ್ ಈಸ್ ಹೌ ವಿ ಕುಡ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ how the Tropic of Cancer as well as IST is passing through the political map of India. Hope everybody is understanding. ಸೊ ನಾವೇನು ಮಾಡೋಣ ಅಂದರೆ ಇದನ್ನೇ ನಾನು ಸೈಡಿಗೆ ಸ್ವಲ್ಪ ಡ್ರಾ ಮಾಡ್ಕೊಂಡ್ಬಿಡ್ತೀನಿ ಅಂತ ಇಲ್ಲಿ ಸೈಡಿಗೆ ಡ್ರಾ ಮಾಡಿಕೊಂಡು ಐ ವಿಲ್ ಟ್ರೈ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ವೆರಿ ಡಿಫರೆಂಟ್. ಓಕೆ? ಸೊ ಇಟ್ ಅಪಿಯರ್ಸ್ ಲೈಕ್ ದಿಸ್. ಕನ್ಸಿಡರ್ ದಿಸ್ ಆಸ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದರೆ ಕರ್ಕಾಟಕ ಸಂಕ್ರಾಂತಿ ಇರುತ್ತೆ ಇದು ಕರ್ಕ. ಓಕೆನಾ? ಇದೇ ರೀತಿ ನಾವೇನು ಮಾಡ್ಬೋದು ಅಂದರೆ ಒಂದು ರೆಡ್ ಕಲರ್ ಮಾರ್ಕಿಂದ ISTನೂ ಕೂಡ ಈ ಥರ ಡ್ರಾ ಮಾಡ್ಕೊಂಡು ಟ್ರೈ ಮಾಡ್ಬೋದು. ಓಕೆನಾ? ಸೊ ಇದು IST ಅಂದ್ಕೊಳ್ರಿ. IST ಅಥವಾ 82.5 ಡಿಗ್ರಿ ಈಸ್ಟ್ ಏನಿದು ಲಾಂಗಿಟ್ಯೂಡ್ ಅನ್ನಂಗೆ ಅರ್ಥ, ರೇಖಾಂಶ ಅನ್ನಂಗೆ ಅರ್ಥ. ಎಕ್ಸಾಕ್ಟ್ಲಿ ಈ ಒಂದು ಏನಪ್ಪ ಅಂದರೆ ಈ ಒಂದು ಅಡ್ಡ ರೇಖೆ ಮತ್ತು ಲಂಬ ರೇಖೆ ಏನದಲ್ಲ ಅದು ಎರಡು ಎಕ್ಸಾಕ್ಟ್ಲಿ ಎಲ್ಲಿ ಕನ್ವರ್ಜ್ ಆಗ್ತದ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್. ಇಫ್ ಯು ಹ್ಯಾವ್ ಅಬ್ಸರ್ವ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಇನ್ ಮ್ಯಾಪ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಈಸ್ ಸರ್ಟನ್ಲಿ ಪ್ರೆಸೆಂಟ್ ಇನ್ ಛತ್ತೀಸ್ಗಢ. ಓಕೆ? ಸೊ ಛತ್ತೀಸ್ಗಢ ಅನ್ನೋ ಒಂದು ರಾಜ್ಯದಲ್ಲಿ ಈ ಒಂದು ಸಂಧಿಸುವಿಕೆಯನ್ನು ನೋಡ್ಬೋದು ಅಥವಾ ಕನ್ಫ್ಲುಯೆನ್ಸ್ ಆಗೋದನ್ನು ನೋಡ್ಬೋದು. ಆ ಛತ್ತೀಸ್ಗಢಲ್ಲಿ ಯಾವ ಒಂದು ಡಿಸ್ಟ್ರಿಕ್ಟಲ್ಲಿ ಇದು ಏನಪ್ಪಾ ಅಂದರೆ ಸಂಧಿಸೋದನ್ನು ನೋಡ್ತೀವಿ ಅಂತ ಕೇಳಿಬಿಟ್ರೆ ನೀವು ಆರಾಮ್ಸೆ ಸೂರಜ್ಪುರ್ ಅಂತ ನೆನ್ಪಿಡ್ಬೋದು. ಓಕೆನಾ? ಸೂರಜ್ಪುರ್. ಸೊ ಸೂರಜ್ಪುರ್ ಈಸ್ ದ ಪ್ಲೇಸ್ ವೇರ್ ದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಆ್ಯಂಡ್ IST ಕನ್ವರ್ಜ್ ಆರ್ ಮೀಟ್ ವಿತ್ ಒನ್ ಅನದರ್. ಓಕೆನಾ? ಸೊ ಈ ಸೂರಜ್ಪುರ್ ಅನ್ನೋ ಒಂದು ಡಿಸ್ಟ್ರಿಕ್ಟನ್ನು ಮುಂಚೆ ಕೋರಿಯಾ ಅಂತಲೂ ಕರೀತಿದ್ರು. ಓಕೆನಾ? ಕೊರಿಯಾ ಅಂತಲೂ ಕರೀತಿದ್ರು, ಅದನ್ನು ಕೂಡ ನೀವು ನೆನ್ಪಿಡ್ಬೋದು. ಸೊ ಆಪ್ಷನಲ್ಲಿ ಸೂರಜ್ಪುರ್ ಇದ್ರೆ ಸೂರಜ್ಪುರ್ ಹಾಕ್ರಿ, ಕೊರಿಯಾ ಇದ್ರೆ ಕೊರಿಯಾ ಹಾಕ್ರಿ. ಓಕೆನಾ?
ಸೊ ದಿಸ್ ಈಸ್ ಅಬೌಟ್ ಇಟ್. ಆ್ಯಂಡ್ ಅಲಾಂಗ್ ವಿತ್ ದಟ್ ಇಫ್ ಐ ಟ್ರೈ ಟು ಡ್ರಾ ಒನ್ ಮೋರ್ ಲಾಂಗಿಟ್ಯೂಡ್ ಹಿಯರ್, ಒನ್ ಮೋರ್ ಲಾಂಗಿಟ್ಯೂಡ್ನ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡಿದರೆ, ಕನ್ಸಿಡರ್ ದಿಸ್ ದ ಲಾಂಗಿಟ್ಯೂಡ್ ಆ್ಯಂಡ್ ದ ಲಾಂಗಿಟ್ಯೂಡ್ ಇಸ್ ವಾಟ್ ಇಸ್ ಕಾಲ್ಡ್ ಅಸ್ 80 ಡಿಗ್ರಿ ಈಸ್ಟ್. ಸೊ 80 ಡಿಗ್ರಿ ಈಸ್ಟ್ ಅನ್ನೋದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಜೊತೆಗೆ ಎಲ್ಲಿ ಸಂಧಿಸುವುದು ಅಥವಾ ಎಲ್ಲಿ ಮೀಟ್ ಆಗ್ತದೆ ಅನ್ನೋದನ್ನು ಕೇಳಿದರೆ, ಸರ್ 100% ಇದು ಎಂ ಪಿಯಲ್ಲಿ ಮೀಟ್ ಆಗ್ತದೆ. ಸೊ ಎಂ ಪಿಯಲ್ಲಿ ಯಾವ ಡಿಸ್ಟ್ರಿಕ್ಟ್ ಅಂತ ಕೇಳಿಬಿಟ್ರೆ ಜಬಲ್ಪುರ್ ಅಂತ ಹೇಳ್ಬೋದು ನಾವು, ಓಕೆನಾ, ಜಬಲ್ಪುರ್. ಸೊ ಜಬಲ್ಪುರ್ ಅನ್ನೋ ಒಂದು ಡಿಸ್ಟ್ರಿಕ್ಟಲ್ಲಿ ನಾವು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು 80 ಡಿಗ್ರಿ ಈಸ್ಟ್ ಲಾಂಗಿಟ್ಯೂಡ್ಸ್ಗಳು ಮೀಟ್ ಆಗೋದನ್ನು ನೋಡ್ತೀವಿ. ಈ ಜಬಲ್ಪುರನ್ನು ನಾವೇನಂತ ಕರಿತೀವಿ ಅಂದರೆ ಭಾರತದ ಕೇಂದ್ರ ಬಿಂದು ಅಥವಾ ಸೆಂಟರ್ ಪಾಯಿಂಟ್ ಆಫ್ ಇಂಡಿಯಾ ಅಂತ ಕರಿತೀವಿ, ಓಕೆನಾ. ಸೊ ಸೆಂಟರ್ ಪಾಯಿಂಟ್ ಆಫ್ ಇಂಡಿಯಾ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ದಿಸ್ ಈಸ್ ಅಬೌಟ್ ಇಟ್. ಈ 2 ಪಾಯಿಂಟ್ಸ್ಗಳನ್ನು ನೀವು ಸ್ವಲ್ಪ ಅನಾಲಿಸಿಸ್ ಮಾಡಿಕೊಂಡು ನೋಡಿದರೆ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಯು ಕ್ಯಾನ್ ಸಿ ಇಟ್ ಇನ್ ದ ಮ್ಯಾಪ್ ಆಲ್ಸೋ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಲೆಟ್ಸ್ ಟ್ರೈ ಟು ಸಿ ದ ಮ್ಯಾಪ್ ಒನ್ಸ್ ಅಗೇನ್ ದಟ್ ವಿ ಹ್ಯಾವ್ ಸೀನ್ ಹಿಯರ್. ನೋಡ್ಬೋದು ಇಲ್ಲಿ ನೀವು ಈ ಒಂದು ಪೊಲಿಟಿಕಲ್ ಮ್ಯಾಪನ್ನು ಎಕ್ಸಾಕ್ಟ್ಲಿ ಇದೇ ರೀತಿ ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಿದರೆ, ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು IST ನಮ್ಮ ಭಾರತದ ಮೂಲಕ ಹಾದು ಹೋಗುವಾಗ ಯಾವ್ಯಾವ ರಾಜ್ಯಗಳ ಮೂಲಕ ಹಾದು ಹೋಗ್ತದೆ ಮತ್ತು ಅದರ ಕ್ಯಾಪಿಟಲ್ ಸಿಟಿಗಳು ನಾರ್ತಲ್ಲಿ ಐತೋ, ಸೌತಲ್ಲಿ ಐತೋ, ವೆಸ್ಟಲ್ಲಿ ಐತೋ, ಈಸ್ಟಲ್ಲಿ ಐತೋ, ಅದನ್ನು ಕೂಡ ನಾವು ಅನಾಲಿಸಿಸ್ ಮಾಡಿಕೊಂಡು ರೆಡಿ ಇರ್ಬೋದು. ಆ್ಯಂಡ್ ಎಕ್ಸಾಮಿನರ್ಸ್ ಮೇಕ್ ಆಸ್ಕ್ ಯು ಎನಿ ಕೈಂಡ್ ಆಫ್ ಕ್ವಶನ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ದಿಸ್ particular map. Hope you are understanding. It is very important to remember this kind of a map. Okay, so ಇಷ್ಟು ಹೇಳ್ತಾ I am trying to complete my part 4 of GRS, and let's meet in the part 5 of GRS. Thank you.